ನಮಸ್ಕಾರ, ನಾನು ಭಾರ್ಗವಿ. ನಮ್ಮತ್ತೆ ತುಂಬ ಚೆನ್ನಾಗಿ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ಇವತ್ತು ಈ ಒಂದು ಕಪ್ಪೆ ಚಿಪ್ಪಿಂದ ಮಾಡಿದ್ದಾರೆ. ಅದನ್ನು ಹೇಗೆ ಮಾಡಿದ್ರು, ಅದು ಅವ್ರಿಗೆ ಯಾರು ತಂದ್ಕೊಟ್ರು ಈ ಒಂದು ಕಪ್ಪೆ ಚಿಪ್ಪಿನಿದು ಕೇಳೋಣ ಬನ್ನಿ. ಅಮ್ಮ, ನೀವು ಹೇಳಿ, ಇದು ಹೇಗೆ ಮಾಡಿದ್ರಿ ಹೇಳಿ. ಇದನ್ನ ನಮ್ಮ ನಾದಿನಿ ಸುನೀತಾ ಅವಳು ಎಲ್ಲೋ ಬೀಚ್ಗೆ ಹೋಗಿದ್ಲಂತೆ, ಕಲೆಕ್ಟ್ ಮಾಡ್ಕೊಂಡು ತೊಗೊಂಬಂದು ಕೊಟ್ಟಳು. ನೋಡು, ನೀ ಏನಾರ ಮಾಡೋದಾದ್ರೆ ಮಾಡು ಅಂತ ಹೇಳಿ ಕೊಟ್ಲು. ಅದು ನೋಡಿ ತುಂಬ ಖುಷಿ ಆಯ್ತು ನನಗೆ. ಎಷ್ಟು ಚೆನ್ನಾಗಿತ್ತು, ದೊಡ್ಡ ದೊಡ್ಡ ಇದು, ಜೊತೆಗೆ ಬೇರೆ ಟೈಪು ಎಲ್ಲ ಇತ್ತು. ಆಮೇಲೆ ಇದನ್ನ ಐಡಿಯಾ ಮಾಡಿದೆ, ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅದರಿಂದ ಶುರು ಮಾಡಿದೆ. ನೋಡಿ, ಇದು ಒಂದು ಬಟ್ಲ ಥರ ಬಂದಿದೆ. ಆ ಬಟ್ಲ ಥರ ಬರೋದಕ್ಕೆ ನೀವೇನು ಮಾಡಿದ್ರಿ? ಅದು ತುಂಬ ದೊಡ್ಡ ಸೈಜ್ ಕಪ್ಪೆ ಚಿಪ್ಪು, ಹಾಗಾಗಿ ಅದು 4 ಕಪ್ಪೆ ಚಿಪ್ಪು ಅಡ್ಡಡ್ಡ ಜೋಡಿಸ್ತು ಅಂದ್ರೆ ಒಂದು ಬಟ್ಲಾಕಾರಕ್ಕೆ ಬರೋದು ಆಯಿತು. ಈ ಥರವೇ ಯಾಕೆ ಮಾಡಬಾರ್ದು ಅಂತ ಅದ್ರ ಸರಿಯಾಗಿ ಶಂಕನೂ ಇತ್ತು. ಒಂದು ತಟ್ಟೆಗೆ ನೀವು ಆ ಕಪ್ಪೆ ಚಿಪ್ ತರ ಬಟ್ಲ ಮಾಡಿ ಆ ಒಂದು ತಟ್ಟೆ ಮೇಲೆ ನೀವು ಎಲ್ಲದನ್ನು ನೀಟಾಗಿ ಜೋಡಿಸ್ಕೊಂಡು ನೋಡಕ್ ಎಷ್ಟು ಚೆನ್ನಾಗಿದೆ ನೋಡಿ. ಮಧ್ಯದಲ್ಲಿ ಶ್ರೀನಿವಾಸ ದೇವ್ರು ಇಟ್ಟಿದ್ದೀರಾ ನೋಡಿ. ಇವಾಗ ಬಟ್ಲು ಆಹಾ, ಒಳ್ಳೆ ತಾವರೆ ಹೂವ ಇದ್ದಂಗೆ ಕಾಣಿಸ್ತಿದೆ ನೋಡಿ. ಇವಾಗ ಅದು ದೊಡ್ಡ ದೊಡ್ಡ ಕಪ್ಪೆ ಚಿಪ್ಪು. ಸರಿ, ಅದನ್ನ ನೋಡಿ, ಚಿಕ್ಕ ಚಿಕ್ಕದು ಇದೆ, ದೊಡ್ಡದು ಇದೆ. ಅದನ್ನ ಇವಾಗ ಹಿಂದೆ ತಿರುಗಿಸಿ ತೋರಿಸ್ತೀರಾ ನೋಡಿ. ತೋರಿಸಿ, ಎಷ್ಟು ದೊಡ್ಡದಾಗಿದೆ ಇದು. ಅದನ್ನೆಲ್ಲ ಅಂದರೆ ನೀವು ಯಾವುದ್ರಲ್ಲಿ ಹಾಕಿದ್ರಿ? ಅಂದರೆ ಫೆವಿಕಾಲ್ ಫೆವಿಕಾಲ್ ಹಾಕಿ ಅದೇ ಅಡ್ಡಡ್ಡ ಎರಡು, ಅದಕ್ಕೆ ಆಪೋಸಿಟ್ ಡೈರೆಕ್ಷನಲ್ಲಿ ನೋಡಿ. ಇದನ್ನು ತೆಗೆದಾಗಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದೇ ನಾವು ನವರಾತ್ರಿನಲ್ಲಿ ಒಂದು ಪುಟ್ಟು ಬಟ್ಲುಗಳಿಗೆ ಅರಿಶಿನ ಕುಂಕುಮ ಹಾಕಿ ಇದರಲ್ಲಿ ಇಡಬಹುದು. ಇಟ್ಟು ಕೊಡೋದಕ್ಕೆ ತುಂಬಾ ಶ್ರೇಷ್ಠ ಅಂತಾರೆ. ಹೌದು, ಹಾಗಾಗಿ ಇದನ್ನು ಮಾಡಿದ್ದೀರಾ, ಚೆನ್ನಾಗಿದೆ. ಜೋಡಿಸಿರೋ ಮೂಲೆಗಳಿಗೆ ಪುಟ್ಟ ಕಪ್ಪೆ ಚಿಪ್ಪು ಜೋಡಿಸಿರೋದ್ರಿಂದ ಅದೊಂಥರ ಚೆನ್ನಾಗಿದೆ. ಹೌದು ನೋಡಿ, ಹಿಂದೆ ತೋರಿಸ್ತಿದ್ದಾರೆ, ಒಂದಕ್ಕೊಂದು ಸೇರಿಸಿರೋದು ನೋಡಿ, ಎಷ್ಟು ಚೆನ್ನಾಗಿ ಸೇರಿಸಿದ್ದಾರೆ. ನಿಮ್ಗೆ ಅದರಲ್ಲಿ ನಾನು ನೋಡಿದ್ದೀನಿ, ಅದರಲ್ಲಿ ಒಂದು ನೀರು ಹಾಕಿದ್ರು ಕೆಳಗಡೆ ಬರಲ್ಲ, ಅಷ್ಟು ಚೆನ್ನಾಗಿ ಜೋಡಿಸಿದ್ದೀರಾ. ಕ್ಲೀನಾಗಿ ಚೆನ್ನಾಗಿ ಜೋಡಿಸಿದ್ದೀರಾ ನೋಡಿ. ಈ ಥರ ತುಂಬ ನಮ್ಮತ್ತೆ ಕ್ರಾಫ್ಟ್ ವರ್ಕ್ ಮಾಡ್ತಾರೆ ಅವರು. ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಾ ವಿಡಿಯೋ ಮಾಡಿ ಅವರು ಹೇಗೆ ಮಾಡಿದ್ರು ಅದನ್ನೆಲ್ಲ ತೋರಿಸಿ. ಇವಾಗ ಅವ್ರಿಗೆ ಮಾಡೋಕ್ಕಾಗಲ್ಲ, ಆದರೆ ಮಾಡಿರೋದನ್ನೆಲ್ಲ ತೋರಿಸ್ತಾರೆ. ತುಂಬ ಚೆನ್ನಾಗಿ ಮಾಡಿ ನೋಡಿ. ನಿಮ್ಮ ಮನೆಯಲ್ಲೂ ಈ ಥರ ಏನಾದರೂ ಕಪ್ಪೆ ಚಿಪ್ ಇತ್ತು ಅಂದರೆ ಈ ಥರ ಮಾಡಿಕೊಂಡು ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.